ಇಂದು ಕಾರಾಗೃಹದಲ್ಲಿ ನೀನು ಮಾಡಿದ ಪಂಥವ ಮರೆತೆಯ. ಇಂದು ಕೌರವನೊಡನೆ ಸೇರಿ ಹಾಯಾಗಿ ಮಲಗಿ ನಿದ್ರಿಸುವೆಯ ಶಕುನಿ. ಶಕುನಿ, ಏನಾಯ್ತು ನಿನ್ನ ಶೇಡು? ಸದ್ದು ಮರೆತು ಹೋದೆಯೋ ನಿನ್ನ ಒಳ ಪಂಥವನ್ನು? ಸದ್ದು ಕುರುವಂಶ ನಾಶಕ ಮಾಡಿದ ನಿನ್ನ ವಚನವೆಲ್ಲಿ? ಸುಳು ನಿನ್ನ ದೇಹವನ್ನು ದ್ರೋಹಿ. ಏನಿದು ಏನಿದು? ಅಗ್ನಿಕೊಂಡಗಳ ಖಂಡ ಚಂಡ ಭಾನು ಭಗವಾನ ಶೀತಲ ತುಷಾರಾಶಿ ಮಂಕಾಗಿ ಕೆಂಗೆಟ್ಟೆನೆ. ಇಲ್ಲ ಬುರ ಬುರನೆ ಹುಬ್ಬಿ ಉಪಸ ಬಡುತ್ತಾ ಕಾಡು ಮೇಡುಗಳ ವನ್ಯ ಸಂಪತ್ತಿನ ಜಳಕಕ್ಕೆ ಸಿಲುಕಿ ವಿರಹಿಯ. ಇಲ್ಲ ಚಂದಮನ ಅಯಸ್ಕಾಂತದ ದಾಂಪತ್ಯಕ್ಕೆ ಸಿಲುಕಿ ಈ ಸೌಪಳ ರಾಜನಾದ ಶಕುನಿಯು ಶಕ್ತಿಗುಂದಿದನೆ. ಇಲ್ಲ ಹಾಗೆಂದಿಗೂ ಸಾಧ್ಯವಿಲ್ಲ. ಇದು ಇದು ಭರಿ ಭರಿ ನನ್ನ ಕಣ್ಣು ಮುಂದೆ ನನ್ನ ಪ್ರಾತ್ಮಗಳು ತಮಗೆ ಕೊಟ್ಟ ಮುಷ್ಟಿಗೂಳನ್ನು ನಾನು ಓರ್ವನಿಗೆ ನೀಡಿ ತಾವೆಲ್ಲರೂ ಉಪವಾಸ ಮಾಡಿ ವಿರಾರದಿಂದ ಅಣ್ಣ ನೀರು ಅಣ್ಣ ಬಾಯಾರಿಕೆ 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 ಎಂದು ಗೋಗರದು ಮೃದಾದ ಆ ಘೋರ ದೃಶ್ಯವನ್ನು ನಾನು ಮರೆಯುವುದೇ ಇಲ್ಲ. ಹಾಗೆಂದಿಗೂ ಸಾಧ್ಯವಿಲ್ಲ. ಹಾಗೊಂದು ವೇಳೆ ನಾನು ಮರೆತುತ್ತೆ ನಿಜವಾದರೆ ನಾಯಿಯೋ ಶೀಲಾವತಿಯಾದಂತೆ ಅವೇಶ್ಯೆಯು ಘರತಿಯಾದಂತೆ ಚಂಡನೋ ಗಂಡಾದಂತೆ ದುರ್ಯೋಧನ ನೀನು ಚಂದನ ಮನೆ ಆಗು. ಈ ರಾವುತನು ನಿನ್ನನ್ನು ಬಿಡುವುದಿಲ್ಲವೋ? ಗಾಂಧಾರಿಯ ಗರ್ಭವನ್ನು ಮತ್ತೆ ಸೇರು. ಅವಳು ನನ್ನ ಸಹೋದರಿ ಎಂಬುದನ್ನು ಮರೆತು ನಿನ್ನ ಬಾಜಿರನ್ನು ಬಾಯಲು ನಿನ್ನನ್ನು ಹೀತೆಗೆಳೆದು ಬಿಡುತ್ತೇನೆ. ಇಲ್ಲ ಭಾಸ್ಕರನ ಕಿರಣಗಳಲ್ಲಿ ನೀನಾಗು. ನಾನು ಮಧ್ಯ ಪಂಚಮದಲ್ಲಿ ಸೇರು. ನಾನು ನಿನ್ನನ್ನು ಬಿಡುವುದಿಲ್ಲವೋ? ಕುರುವಂಶದ ಕುಷ್ಠ ದ್ವಾಪರಯುಗದ ಆ ದುಷ್ಟ ಭರತ ವಂಶದ ಭ್ರಷ್ಟ ಶುದ್ಧ ಗಾಂಧಾರ ಪಿಂಡ ಒಂದೇ ಪಿಂಡವನ್ನು ನೂರಾಗಿಸಿ ಹುಟ್ಟುವಾಗಲೇ ನಾಯಿ ನರಿಗಳಂತೆ ಕೊಚ್ಚಾಡಿ ಬೆಳೆದ ನಿನ್ನಂತಹ ನಿಶುದ್ಧ ವಂಶವಲ್ಲವೋ ನಾಯಿ? ಇಲ್ಲವೇ ಗಾಂಧಾರ ಕುಲದ ಸರ್ವ ನಾಯಿ. ಎಂತಹ ದೃಷ್ಟ ಈ ನಡೆ ಒಬ್ಬ ಪ್ರತಿಭಾವಂತನಾದ ಪುತ್ರನನ್ನು ಹೆರದೆ ಹೋಗಿ ಶ್ವಾನ ಕುಲವನ್ನು ಈ ನಿನ್ನ ಶನಿ ಸಂತಾನವು ಭದ್ರವಾಗಿ ಬೇರುವುದಿರಲು ಈ ನಿನ್ನ ಸೋದರ ಶಕುನಿಯನ್ನು ಜೀವಂತನಾಗಿದ್ದಾನೆ. ರಾವಣಾಶನಿಯನ್ನು ಬಿಟ್ಟು ಹಾಳಲು ಆ ದಿನ ಆಲಂಗಿಸಿ ಸರ್ವನಾಶವಾಗಬೇಕು. ನೀನು ನಾನು ನಿನ್ನ ಕುರುವಂಶವನ್ನು ನಿರ್ಮೂಲ ಮಾಡಲೆಂದೇ ಶಪಥವನ್ನು ಕೈದಿರುವೆನು. ಕುರುವಂಶವನ್ನು ನಿರ್ಮೂಲಗೊಳಿಸು. ಶಪಥವನ್ನು ಕೈದಿರುವೆನು. ನನ್ನನ್ನು ಜರುತ್ತೊಂದು ಸೆರೆಮನೆಗೆ ದಿನಗೊಂದು ಇಡಿಯನ್ನ ನೀರವರೆಗಿಳಿಸಿ
ನಿನ್ನ 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 ಕತ್ತಲೆ ದಿಗಂತ ಪಾತಾಳ ಕಾರಾಗೃಹವನ್ನು ನಾನಿನ್ನು ಹೊರೆದಿಲ್ಲವೋ ನನ್ನ ಸಹೋದರರ ಮೃತದೇಹಗಳ ತಿರುಗಲು ಬರ ಸಿಡಿಲಿನಂತೆ ನನ್ನ ದೇಹವನ್ನು ಬೇರಿಸುತ್ತದೆ. ಹಳಬೇಡಿರಿ ಸಹೋದರರೇ, ಹಳಬೇಡಿರಿ. ಆ ದುರುಳ ದುರ್ಯೋಧನ 99 ಮಂದಿ ತಮ್ಮಂದಿರ ಚಿನ್ನಮುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಜರ ಮಾಡಿದರು. ನರಕ ಯಾತನೆಗೈದು ನರವೇದವನ್ನು ರಚಿಸಿ ತಳುಕಿ ಹೋಮದ ಮಧ್ಯೆ ಪ್ರಳಯಗೈದು ಹರಿವ ರಕ್ತದ ಕೋಡಿ ನೋಡಿನಲ್ಲೇ ಈ ಶಕುನಿ ಹೂಡಿದ ಪಂಥ ಬಿಡದು ನಿನ್ನ. ಕೌರವ ಸಾಲು ದೀಪಗಳ ಸೋಲು ಕಂಬಗಳ ಮಧ್ಯೆ ಹೋಗ ಮಂಚದ ಮೇಲೆ ಮಲಗಿ ನಿದ್ರಿಸಿವೆ ಆ ಪಾಪಿ. ಪ್ರತಿಕಾರಕ್ಕೆ ಪ್ರತಿಕಾರ ಮಾಡದೇ ಬಿಡುವುದಿಲ್ಲ ಈ ಶಕುನಿ. ಈ ಮಹಾಭಾರತ ಯುದ್ಧದಲ್ಲಿ ಈ ಗಾಂಧ ಕುಲದ ಶಕುನಿಯಿಂದ ನಿನಗಾಗುವ ಹಿಂಸೆ ಅತೀ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಹಂಬಲಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ವಿಲವಿಲನೆ ಒದ್ದಾಡಿ ನಡೆಸಿ ಸಾಯಬೇಕು ದ್ರೋಹಿ. ವಂಚಿಸಿ ನರಳಿಸಿದೆ ಎನ್ನಯ ಸೋದರರ ಪ್ರತಿಕಾರವ ಮಾಡದೆ ಬಿಡನು ಈ ಶಕುನಿ. ಸುಯೋಧನ ವಂಚಿಸಿ ನರಳಿಸಿದೆ ಎನ್ನಯ ಸೋದರರ. ವಂಚಿಸಿ ನರಳಿಸಿದೆ ಎನ್ನಯ ಸೋದರರ ಪ್ರತಿಕಾರವ ಮಾಡದೆ ಬಿಡನು ದೇಶಕುಲೇ. ಅನುಜರ ಬಾಳಿನ ಆಶಾ ಶಿಖರ ಅನುಜರ ಬಾಳಿನ ಆಶಾ ಶಿಖರ ಅಳಿಸಿಕೆಯಂದೇ ಸೆರೆಮನೆಯೊಳಗೆ ಅಳಿಸಿಕೆಯಂದೇ ಸೆರೆಮನೆ ಮಾಡಿದ ಪಂಥವ ಸಾಧಿಸದೆ ಬಿಡೆ ಮಾಡಿದ ಪಂಥವ ಸಾಧಿಸದೆ ಹೊರಕೊಲ ನಾಶವ ಗೈಯುವೆನು ಹೊರಕೊಲ ನಾಶವ ಗೈಯುವೆನು. ವಂಚಿಸಿ ನರಳಿಸಿದೆ ಎನ್ನಯ ಸೋದರರ ಪ್ರತಿಕಾರವ ಮಾಡದೆ ಬಿಡನು ಈ ಶಕುನಿ. ಮೃತ್ಯುವಿನಲ್ಲಿ ಬಂಧಿತವಾದ ಪಂಜರದ ಗಿಳಿಯಂತೆ ನನ್ನ ಕೈಗೆ ಸಿಕ್ಕಿದೆಯಾ ಕೌರವ. ಪ್ರತಿಕಾರಕ್ಕೆ ಪ್ರತಿಕಾರ ಮಾಡದೆ ಬಿಡುವುದಿಲ್ಲ ಈ ಶಕುನಿ. ನನ್ನ ತಂದೆಯ ಶರೀರದ ಒಣಗಿದ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡು ಇನ್ನ ಬೆನ್ನೆಂದೇ ಕಾಲೇ ಮಣಿದು ಕಾದು ನಿಂತು ಆ ಪಾಂಡವರನ್ನು ಜೂಜಿನ ಪಂದ್ಯದಲ್ಲಿ ಸೋಲಿಸಿ ಅವರನ್ನು ಕೆರಳಿಸಿ ಆದಷ್ಟು ಬೇಗ ವಂಶವನಾಶಕ್ಕೆ ದಾರಿ ಹುಡುಕುತ್ತಾರೆ. ನನ್ನನ್ನು ಸಾಮಾನ್ಯನ ತೃಣೀಕರಿಸಿ ನಿರ್ಲಕ್ಷ್ಯ ಮಾಡಿ ಎಲ್ಲವೇ ನಾನು ನಿನ್ನ ಮಾವನಾದ ಶಕುನಿ ಎಲ್ಲವೋ. ಶಾ ಎಂದರೆ ಶತ್ರುಗಳನ್ನು, ಓ ಎಂದರೆ ಕುದಂಡದಿಂದ, ನೀ ಎಂದರೆ
ನಿರ್ಮೂಲ ಮಾಡುವ ನಿನ್ನ ಹೆಗಲಿಂದ ಅದನ್ನು ಶನಿ. ಈಗ ನಾನು ನಿನ್ನ ಮಾವನ ಶಕುನಿ ಎಲ್ಲವೋ ನಿನ್ನ ಮೃತ್ಯುವಿನ ಕೋರೆ ಹಲ್ಲುಗಳ ಕಾಳ ಕಂಡಗ ವಿಷ ಸರ್ಪ ನಿನ್ನ ವಂಶ ವಿನಾಶಕ್ಕೆ ನಾಂದಿ. ಓ ಅವನೇ ಬರುವಂತಿದೆ, ಬರಲಿ ಬರಲಿ. ಅಪಮಾನಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು ಶಬರಿ. ಆ ಭೀಮ ದ್ರೌಪದಿಯರ ಅಟ್ಟಹಾಸದಾಬ್ಬರ ವಜ್ರ ನಿಘೋಷಣೆಯಂತೆ ನನ್ನ ಕಿವಿಗಳು ಕೇಳು ಬರುತ್ತದೆ. ಅದೋ ಅದೇ ಕೂಗು, ಅದೋ ಅದೇ ಕರಾಳ ಶಬ್ದ. ಅಬ್ಬಾ ಚಿಂತಿಸಬೇಡ ಕುರುವೀರ, ಯಥಾ ಸಮಯದಲ್ಲಿ ನಾನು ಅವರ ಪ್ರತೀಕಾರವನ್ನು ಸೋಜಿಸುವೆನು. ನನ್ನ ಸಂಚಿನ ಸುಳಿಯಲ್ಲಿ ಸಿಕ್ಕಿಯ ಪಾಂಡವರು ಪಾಂಡವರು ಚಚ ಅವರೆಷ್ಟೊಂದು ದರ್ಪ ಗರ್ವಿತರಾಗಿರೋರು ಗೊತ್ತೇ ಮಾವ. ರಾಜಸುಯಾಗವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಬೇಕೆಂಬ ಅವರ ಅಹಂಕಾರ ಗೌರಿ ಶಿಖರವನ್ನೇ ಮುಟ್ಟಿದೆ. ಅವರು ಐಶ್ವರ್ಯ ಮದದಿಂದ ತಮ್ಮನ್ನು ತಾವೇ ಮರೆತು ಮೆರೆಯುತ್ತಿದ್ದರೆ ಮಾವ ಏನದು ನಿನ್ನ ಹುಚ್ಚು ನಗು? ನಿನ್ನ ಅವೇಶತನಕ್ಕೆ ನಗುತ್ತಿದ್ದೆ. ಈ ರಾಜಸುಯಾಗದಿಂದ ಭಾರತ ವರ್ಷದಲ್ಲಿ ಅಂತರಿತ ಜ್ವಾಲಾಮುಖಿಯೊಂದು ಉದ್ರೇಕಗೊಳ್ಳುತ್ತದೆ. ಅದರ ಮಹಾಸ್ಫೋಟವನ್ನು ಈ ದಿನ ಸಭೆಯಲ್ಲಿ ನೀನೇ ನೋಡುವೆಯಂತೆ. ಮಾವ ನೀನು ಹೇಳುತ್ತಿರುವುದು ಏನು? ಮತ್ತೇನಯ್ಯ, ಯಾಗವನ್ನು ಪೂರೈಸಲು ಆಹ್ವಾನಿತರಾಗಿ ಬರುವ ರಾಜಾದಿ ರಾಜರು, ಮುನಿ ಶ್ರೇಷ್ಠರು ಮುಂತಾದವರನ್ನು ಸತ್ಕರಿಸುವ ಮುನ್ನ ಅಗ್ರ ಪೂಜೆಗೆ ಸಭಾಪತಿಯನ್ನು ಆರಿಸಬೇಕಲ್ಲವೇ? ಆಗ ನೋಡುವೆಯಂತೆ ಆ ಪಾಂಡವರೆಂತಹ ದುರ್ದೇವತೆ ಸಂಕಟದಲ್ಲಿ ಸಿಲುಕಿ ನರಳಾರೆಂಬುದನ್ನು. ಕೌರವೇಶ್ವರ, ಕ್ಷತ್ರಿಯರ ಈ ಅಪಮಾನವನ್ನು ನೀವು ಕೂಡ ಕುಳಿತು ನೋಡುವಿರಾ? ಏನಾಯ್ತು ಚೇದಿರಾಜ? ಆಗುವುದೇನು? ಆ ಶ್ರೀಕೃಷ್ಣನನ್ನು ಸಭಾಪತಿಯನ್ನಾಗಿ ಮಾಡಿ ಆ ಗೊಲ್ಲನಿಗೆ ಅಗ್ರ ಪೂಜೆ ಸಲ್ಲಿಸಲು ಪಾಂಡವರು ರಹಸ್ಯವಾಗಿ ನಿರ್ಧರಿಸಿರುವಂತೆ ಸರಿಯೇ? ಅನ್ಯಾಯ ಅನ್ಯಾಯ, ಇದು ಶುದ್ಧ ಅನ್ಯಾಯ. ರಾಜಾದಿ ರಾಜ, ರಾಜ ಪರಮೇಶ್ವರ ರಾಜ ಪಟ್ಟಾರಕರಿಂದ ಕಳಿಸಲ್ಪಡುವ ನೀವಿರುವಾಗ ಆ ಗೋಪಾಲಕನಿಗೆ ಅಗ್ರ ಪೂಜೆಯೇ? ಕೂಡದು. ಇದಕ್ಕೆ ನಾವೆಲ್ಲರೂ ಒಂದಾಗಿ ಪ್ರತಿಭಟಿಸಲೇಬೇಕು. ಇದಕ್ಕೇನು ಹೇಳುವೆ ಸುಯೋಧನ? ಮಾವ ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಆದರೆ ಇದರ ಒಂದು ಇಲ್ಲ. ಸಭೆ ಭಂಗವಾದರೂ ಸರಿ, ನಾನು ಅದನ್ನು ವಿರೋಧಿಸಬೇಕು. ನೀವು ನನಗೆ ಸಹಾಯಕರಾದರೆ ಸಾಕು, ಅಷ್ಟೇ ನಾನು ನಿಮ್ಮನ್ನು ಅಪೇಕ್ಷಿಸುವುದು. ಓ, ಅದಕ್ಕೆ ನಾನು ಸಿದ್ಧ. ಸುಯೋಧನ ನೀನು? ಆಗಬಹುದು ಮಾವ. ಹಾಗಾದರೆ ಬನ್ನಿ ನನ್ನ ಸಂಗಡ. ಈ ದಿನ ಪ್ರಚಂಡ ಭೂಕಂಪ ವದಾತಿ ಆ ಇಂದ್ರಪ್ರಸ್ಥಪುರವು ಧ್ವಂಸವಾಗುವುದನ್ನು ನೀವೇ ನೋಡಿರಂತೆ. ಬನ್ನಿರಿ, ನಡೆಯಿರಿ. ಅನುದಿನ ಬದಿತೆವು ವನ ಜನ ಜನಾರಿ, ಅನುದಿನ ಬದಿತೆವು ವನ ಜನ ಜನಾರಿ, ಯಾಗವನ ನಡೆಸಲು ರಕ್ಷಣೆ ಕರುಣಿಸು, ಯಾಗವನ ನಡೆಸಲು ರಕ್ಷಣೆ ಕರುಣಿಸು. ಜನ ದೇವಾ ದೇವನ ಯಾವನ ದೀನ ಜನ ಜನ ದೇವಾ. ದಯಮಾಡು ದೇವ. ಪರಮಾತ್ಮ ಪಾಂಡುಪುತ್ರರು ನಮಸ್ಕಾರಗಳನ್ನು ಸ್ವೀಕರಿಸುತ್ತಂತೆ. ಪಾಂಡುಪುತ್ರರೇ ವಿಜಯಶಾಲಿಗಳಾಗಿದೆ.
ಧರ್ಮನಂದನ, ನನ್ನನ್ನು ಕರೆಸಿದ ಕಾರಣವೇನು? ಆತನ ಕೇಳಿ ಮೈಕ್ಲಾನ್ ಮಾಡೋಣ. ಪರಮಾತ್ಮ ಪರಮಾತ್ಮ, ಈಗ ನಡೆಸಬೇಕಾಗಿದ್ದ ರಾಜಸೂಯಾಗಕ್ಕೆ ತಾವೆಲ್ಲರೂ ಇದ್ದು ಈ ಕಾರ್ಯವನ್ನು ಪೂರೈಸಿ ನನ್ನ ಮನಸ್ಸು ಸಂತೋಷಪಡಿಸಬೇಕೆಂದು ಪ್ರಾರ್ಥಿಸುವೆನು. ಅಲ್ಲದೆ ನೆರೆದ ಸಭಾಸದರೇ ಮತ್ತು ಗುರುಕುಲ ಪಿತಾಮಹರೇ, ಗುರು ದ್ರೋಣಾಚಾರ್ಯರೇ, ಈ ಕಾರ್ಯಕ್ಕೆ ತಾವೆಲ್ಲರೂ ಆಗಮಿಸುವುದನ್ನು ಕಂಡು ಧನ್ಯರಾದೆವು. ಈ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಲು ಸರಿಯಾದ ಕರ್ಮೋಪದೇಶಕರೇ ಯಾರೆಂಬುದನ್ನು ತಿಳಿಸಿ. ಧರ್ಮಾನಂದನ, ಇದಕ್ಕೆ ಆಲೋಚನೆ ಏನಿರುವುದು? ಎಲ್ಲದಕ್ಕೂ ಕಾರಣಕರ್ತನಾದ ಶ್ರೀಕೃಷ್ಣ ಪರಮಾತ್ಮನಿರುವಲ್ಲಿ ಅವರಿಗೆ ಸರಿಸಮಾನರಾರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನೇ ಮುಖ್ಯ ಪಾತ್ರಧಾರೆಯನ್ನಾಗಿರಿಸಿಕೊಂಡು ಕಾರ್ಯವನ್ನು ಆರಂಭಿಸು. ಇನ್ನೂ ತಡಬೇಕೆ? ಆರಂಭಿಸು. ಹೌದು ಧರ್ಮಾನಂದನ, ಗಂಗಾಪುತ್ರರಾದ ಭೀಷ್ಮರ ಮಾತು ನಿಜ. ಭೀಷ್ಮರು ಹೇಳಿದ ಮಾತು ನಿಜ. ಶ್ರೀಕೃಷ್ಣನನ್ನು ಪರಮಾತ್ಮನನ್ನು ಪಾತ್ರಧಾರಿ ಇರಿಸುವ ಕಾರ್ಯವನ್ನು ಆರಂಭಿಸುವುದು. ಗುರುಕುಲ ಪಿತಾಮಹರೇ, ಶ್ರೀಕೃಷ್ಣ ಪರಮಾತ್ಮನನ್ನು ಮರೆತು ನಾನು ಹೇಳುತ್ತಿಲ್ಲ. ಆದರೆ ಇಂಥ ಗುರುವಾಕ್ಯಗಳನ್ನು ಕೇಳಬೇಕೆಂದಿದ್ದ ನನ್ನ ಅಭಿಲಾಷೆಯೂ ಪೂರೈಸಿತು. ಆದ್ದರಿಂದ ನನ್ನ ಹೃದಯಪೂರ್ವಕ ಅಭಿವಂದನೆಗಳು. ಪರಮಾತ್ಮ, ಇನ್ನು ತಡಬೇಕೆ? ಇದು ಈ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಿ ಸಿಂಹಾಸನರಾಗಿರಿ. ನಿನ್ನ ಇಚ್ಛೆ. ಧರ್ಮನಂದನ, ಈ ನಿಮ್ಮ ವರ್ತನೆಯ ಅರ್ಥವೇನು? ಮಾನನಿಧಿಗಳಾದ ರಾಜಾದಿರಾಜರ ಸಮಕ್ಷಮದಲ್ಲಿ ಈ ಗೋಪಾಲನಿಗೆ ಅಗ್ರ ಪೂಜೆಯೇ? ಈ ನೆರೆದ ಸಭೆಯಲ್ಲಿ ಇಂಥ ಅಪಮಾನ ಮಾಡುವುದು ನಿಮಗೆ ಉಚಿತವೇ? ಇದು ನಿಮಗೆ ಒಪ್ಪತಕ್ಕದ್ದಲ್ಲ. ಶಿಶುಪಾಲ, ನಿನ್ನ ಪಗುರಿನ ಪ್ರತಾಪ ಯದುಪತಿಯು ಯಾಗದ ಮುಖ್ಯಸ್ಥನಾಗಬಹುದೆಂದು ಇಲ್ಲಿ ಎಲ್ಲರೂ ಸಮ್ಮತಿದರು. ನೀನು ಮಾತ್ರ ಎಲ್ಲರಿಗೂ ಸಮ್ಮತವಿಲ್ಲದ ಬರುತ್ತೀಯ. ದುರಹಂಕಾರಿ. ಶಿಶುಪಾಲ, ಅರ್ಜುನ, ನಾವು ನೀವು ಅಕ್ಕ ತಂಗಿಗಳ ಮಕ್ಕಳಾದ್ದರಿಂದ ಇಷ್ಟರ ತನಕ ಮಾತನಾಡಬಾರದೆಂದು ಸುಮ್ಮನಿದ್ದೆ. ಆದರೆ ಈ ನಿನ್ನ ದರ್ಪದ ಮಾತುಗಳು ಮಿತಿ ಮೀರುತ್ತಿರುವುದು ಇದು ನಿನಗೆ ಉಚಿತವಲ್ಲವ ಮೂರ್ಖ? ಓ, ಈ ವಾಸುದೇವನ ಉತ್ತಮ ಗುಣಗಳು ಏನೆಂಬುದು ಇಲ್ಲಿ ನಡೆದಿರುವ ಸಭಿಕರೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಈ ವಿಷಯ ಕ್ಷತ್ರಿಯರ ವಂಶಕ್ಕೆ ಅಪಮಾನ ತರುವುದು. ಗೊಲ್ಲರ ಮನೆಗಳನ್ನೊತ್ತಿ ಗೋಪಾಲನೆಯರನ್ನು ಕೂಡಿ ಬೆಣ್ಣೆ ಮುದ್ದೆಗಳು ಕದ್ದು ತಿಂದ ಕಳ್ಳನಿವನು. ಸೋದರ ಭಾವನೆಂದೆನಿಸದೆ ಕಂಸನನ್ನು ಹಿಡಿದು ವಧಿಸಿದಂತ ಪರಮಲೋಕಿಯವನು. ಪೂಜೆಗೆಂದು ಬಂದ ಭುಗೋಳಿರುಕ್ಮಿಣಿಯ, ಪೂಜೆಗೆಂದು ಬಂದ ಭುಗೋಳಿರುಕ್ಮಿಣಿಯಂ ಅಪಹರಿಸಿದಂತ ಹದಮನಿವನು. ಗಾರುಡಿ ವಿದ್ಯೆಗಳೆಲ್ಲರನ್ನು ಪ್ರದರ್ಶಿಸಿ ಅವತಾರಗಳು ಮಾಡುವಂತ ನೀಚನಿವನು. ಚಚ ಕುಲಗೋತ್ರಗಳಿಲ್ಲದ ಈ ಕಲಶಮತಿಗೆ ಕುಲಗೋತ್ರಗಳಿಲ್ಲದ ಈ ಕಲಶಮತಿಗೆ ಅಗ್ರತಾಂಬೂಲ ನೀಡುವುದು ಉಚಿತವೇ? ಧರ್ಮಜ, ಇಂತಹ ಕಲುಸಮತಿಯಾದ ಈ ಗೊಲ್ಲನಿಗೆ ಅಧಿಕಾರ, ಅಗ್ರತಾಂಬೂಲ ಅನವಶ್ಯಕ, ಅಸಮ್ಮತ. ಮಾತುಗಳನ್ನು ಆಡುತ್ತಿರುವ ಮದೋನ್ಮತ ರಕ್ತದ ದೇಹದ ಮೇಲೆ ಜ್ಞಾನವಿಲ್ಲದ ದುರಹಂಕಾರಿ. ಕಾರ್ಯದ್ರೋಹಿ
ದುರ್ಮದಾನನೇ ದ್ರೋಹಿ ಪರಮನೀಚನೇ ಈ ವೀರ ಭೀಮನ ಮುಂದೆ ಈ ವೀರ ಭೀಮನ ಮುಂದೆ ಸಾಗದು ನಿನ್ನಯ ಚೌರ್ಯ ಎಲ್ಲವೋ ಶ್ರೀಕೃಷ್ಣ ಪರಮಾತ್ಮನನ್ನು ತುಚ್ಛ ಮಾತುಗಳನ್ನು ಆಡಿರುವ ನಿನ್ನ ನಾಲಿಗೆಯನ್ನು ಸೀಳು ಬಿಡುತ್ತೇನೆ ಅಧಮ. ಬಲವಿದ್ದರೆ ಅದನಕ್ಕೆ ನಿಲ್ಲೋ. ಎಲ್ಲ ಹೊಟ್ಟೆ ಬಾಕ ಭೀಮ ಏನಂದೆ ಕದನಕ್ಕೆ ನಿಲ್ಲುವೆಯ ಎಲ್ಲಿ ತೋರಿಸ ನಿನ್ನ ಪೊಗರಿನ ಪ್ರತಾಪ. ಸಮರಧೀರ ನಿಲ್ಲುದುಳ ನರವರಸುರ ವೈರಿ ಹರಣ ಏ ಭೀಮ ಸಮರಧೀರ ನಿಲ್ಲುದುಳ ನರವರಸುರ ವೈರಿ ತ್ರಿಭುವನಗಳ ಸಮರ ನಿಬ್ಬರ ಶಿರಹಣಿಪೆ ಬೆಳಲಿಲ್ಲ ಶಿಶುಪಾಲ ಭೀಮ ತ್ರಿಭುವನಗಳ ಸಮರ ನಿಬ್ಬರ ಶಿರಹಣಿಪೆ ಬೆಳಲಿಲ್ಲ ಕಳೆದಲಿಲ್ಲ ಬಲ್ಲಯ ಸಮರಧೀರ ನಡುಕಲೆ ತರದಲಿಲ್ಲ ಬಲ್ಲಯ ಸಮರಧೀರ ನಡುಕಲಿ ಸಮರಧೀರ ನಡುಕಲಿ ಸಮರಧೀರ ನಡುಕಲಿ. ಭಾರ ಭಾರ ಬಣ್ಣ ಅದಮನಿಲ್ಲ ರಕ್ತಪತಿಯಿದೆ ಭಾರ ಭಾರ ಬಣ್ಣ ಅದಮನಿಲ್ಲ ರಕ್ತಪತಿ ವೀರ ಭೀಮನಂದನ ಇಂದು ತಾತ ದರೆಯಲು ವೀರ ಭೀಮನಂದನ ಇಂದು ತಾತ ದರೆಯಲು ತನ್ನ ಹಿಂದರುಂಡ ನಡುಕಲೆ ತನ್ನ ಹಿಂದರುಂಡ ಭಾರ ಭಾರ ಬಂಡ ಅದಮ ನಿನ್ನ ರಕ್ತಪತಿ ನಿನ್ನ ರಕ್ತಪತಿ ನಿನ್ನ ರಕ್ತಪತಿದೆ. ಎಲ್ಲ ಡಿಂಬದ ಗೊಂಬೆ ನಮ್ಮನ್ನೇದುತ್ತ ನೀನು ಪರಮ ಪಾವನ ಮೂರ್ತಿಯಾದ ಯದುಕುಲೋತ್ತಮನೇ ಧಿಕ್ಕರಿಸುವೆಯ. ನಿನ್ನ ಗರ್ಭದುಂಡಿಗಳನ್ನು ನಾನು ಸಹಿಸಲಾರೆ. ಎಲ್ಲವೋ ಶಿಶುಪಾಲ ಅರ್ಜುನ ನಿಂದಿಸಿ ನುಡಿಯದಿರು ಶಿಶುಪಾಲನೇ ಶಿಶುಪಾಲ ಅರ್ಜುನ ನಿಂದಿಸಿ ನುಡಿಯದಿರು ಶಿಶುಪಾಲನೇ ಪರಮ ಪಾವನ ಮೂರ್ತಿಯಾದ ಯದುಕುಲ ವಂಶೋದ್ಧಾರಕನ ನಿಂದಿಸಿದ ನಿನ್ನ ನಾಲಿಗೆಯಂ ಸೀಳದೆ ಬಿಡೆ ನಿನ್ನ ನಾಲಿಗೆಯಂ ಸೀಳದೆ ಬಿಡೆ ಈ ಪಾತ ಅರ್ಜುನ ರಾಜಸು ಯಾಗವನ್ನು ಭಂಗ ಮಾಡುವುದು ಯತ್ನಿಸ ದ್ರೋಹಿಯೇ ನಾವ್ಯಾರೆಂಬುದನ್ನು ನೀನು ಬಲೆಯ ನಿಲ್ಲಿಸು ನಿನ್ನ ಗರ್ವದ ನುಡಿಗಳನ್ನು. ಏನು ಕೆಲಸಗಳು ಮಾಡ್ತೀರಾ ನೀವು? ನಕುಲ ಶ್ರೀಕೃಷ್ಣ ಪರಮಾತ್ಮನ ಸಮಕ್ರಮದಲ್ಲಿ ತುಚ್ಛ ಮಾತುಗಳಾಡಿ ಯಾರನ ಸಾವನ್ನಪ್ಪಬೇಡ ಸದ್ದಿಲ್ಲದೆ ಹೊರಡು ಮದಂದ. ಎಲ್ಲವೋ ಶಿಶುಪಾಲ ಸಹದೇವ ಶ್ರೀಕೃಷ್ಣ ಪರಮಾತ್ಮನನ್ನು ತುಚ್ಛ ಮಾತುಗಳನ್ನಾಡಿ ದಾರುಣಾಸವನ್ನಪ್ಪಬೇಡ. ತೊಲಗೋ ತೊಲಗೋ ಇಲ್ಲಿಂದ ಮದಾಂಧ. ಶಿಶುಪಾಲ, ಪಿತಾಮಹ ನಿನ್ನ ನಡತೆಯೂ ಸರಿಯಲ್ಲ. ನಾವು ಎಷ್ಟು ವಿಧವಾಗಿ ಬುದ್ಧಿವಾದವನ್ನು ಹೇಳಿದರೂ ನೀನು ಕೇಳುವಂತವಿಲ್ಲವಲ್ಲ. ಪರಮಾತ್ಮನ ಮನವನ್ನು ನೋಡಿಸಬೇಡ.
ಶಿಶುಪಾಲ, ಇನ್ನಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಂಡು ಸುಖದಿಂದ ಬಾಳು. ಅಯ್ಯ ಶಿಶುಪಾಲ, ಆಚಾರ್ಯ ದೇವ, ಮರಣಕಾಲವು ಸಮೀಪವಾಗಿರುವುದು. ಆದ್ದರಿಂದಲೇ ಈ ರೀತಿ ದುಡುಕುತ್ತಿರುವೆ. ಎಲ್ಲ ನಿನ್ನ ಗ್ರಾಚಾರ ಪುಂಡತನ ಅನುಭವಿಸು. ಶಿಶುಪಾಲ, ಧರ್ಮನಂದನ, ದೈವ ದೂಷಣೆ ಇದು ನಿನಗೆ ತರವೇ? ಶಿಶುಪಾಲ, ಧರ್ಮಜ, ದೈವ ದೂಷಣೆ ಇದು ನಿನಗೆ ತರವೇ? ಈ ಯಾಗವನ್ನು ನಡೆಸಿ ಸಂಪೂರ್ಣಗೊಳಿಸಲು ವಾಸುದೇವನ ಕರುಣೆ ಇರಲ್ ವಾಸುದೇವನ ಕರುಣೆ ಇರಲ್ ಸಮ್ಮತಿಸು ಶಿಶುಪಾಲ. ಶಿಶುಪಾಲ, ಧರ್ಮಜ, ದೈವ ದೂಷಣೆ ಸಾಮಾನ್ಯವಾದುದಲ್ಲ. ಸೈರಿಸು ತಮ್ಮ, ಸೈರಿಸು. ಧರ್ಮನಂದನ, ನೀನು ಹೇಳುವುದು ನಿಜವಾದರೆ ಈ ಕೃಷ್ಣನು ದೈವವೇ ಆಗಿದ್ದರೆ ಅದು ದೈವ ದೂಷಣೆ ಎನ್ನಬಹುದಾಗಿತ್ತು. ಆದರೆ ಇವನಲ್ಲಿ ಯಾವ ದೈವ ಶಕ್ತಿಗಳು ಇಲ್ಲ. ಇವನು ದೈವವೂ ಅಲ್ಲ. ಇವನು ಚೋರ, ವಂಚಕ, ಪರಮ ಪಾಪಿ. ಚಚ, ಇವನ ವಿಚಾರವು ನಿಮಗೇಕೆ ಬಿಡಿ. ಪ್ರಿಯ ಸಭಾಸದರು, ಈ ಶಿಶುಪಾಲನು ನಮ್ಮ ಸೋದರತೆಯ ಮಗನಾದ್ದರಿಂದ ಇವನ ಕೊಬ್ಬಿದ ವಾಕ್ಯಗಳನ್ನೆಲ್ಲವೂ ಕೇಳಬೇಕಾಯಿತು. ಏಕೆಂದರೆ ಹಿಂದೆ ಒಂದು ದಿನ ನಮ್ಮ ಅತ್ತೆಯವರು, ಕೃಷ್ಣ, ಯಾವ ತಪ್ಪುಗಳು ಬಂದರೂ ನನ್ನ ಮಗನನ್ನು ಮನ್ನಿಸು ಎಂದು ಅಭಯ ಕೋರಿದಳು. ಅದಕ್ಕೆ ನಾನು, ಅತ್ತೆಯವರೇ, ಬಂಧು ಬಾಂಧವರೇ ಆಗಲಿ, ಶತ್ರು ಮಿತ್ರರೇ ಆಗಲಿ, ಧರ್ಮ ಸಂತಾಪನಾರ್ಥಕವಾಗಿ ವಧಿಸಲೇಬೇಕೆಂದು ಹೇಳಿದೆ. ಆದರೂ ಮಗನೆಂಬ ಮಮಕಾರದಿಂದ ಕೇಳಿಕೊಂಡಿದ್ದಕ್ಕಾಗಿ ಇವನ 100 ತಪ್ಪುಗಳನ್ನು ಮಾತ್ರ ಮನ್ನಿಸುವೆನೆಂದು ಹೇಳಿದೆನು. ಆದರೆ ಇವನ 100 ತಪ್ಪುಗಳು ಕರ್ಣ ಕಠೋರ ವಾಕ್ಯಗಳಂತೆ ಇನ್ನು ಈ ಶಿಶುಪಾಲನನ್ನು ಹೀಗೆ ಬಿಟ್ಟಿದೆ. ಆದರೆ ಮುಂದೆ ಅನಾಹುತಗಳಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಎಲ್ಲವೋ ಶಿಶುಪಾಲ, ಕೃಷ್ಣ, ಇನ್ನಾದರೂ ಈ ನಿನ್ನ ದುರ್ಬುದ್ಧಿಗಳನ್ನು ಬಿಟ್ಟು ಸುಖವಾಗಿ ಬಾಳೋ ಮೂರ್ಖ. ಇಲ್ಲದಿದ್ದರೆ ನೀನೇನು ಮಾಡುವೆಯೋ ಗೊಲ್ಲ. ನಿನ್ನ ಭುಜಬಲದ ಪರಾಕ್ರಮವನ್ನು ನಾನು ಅರಿಯದವನೇ ಗೋಪಾಲ. ಶಿಶುಪಾಲ, ಕೃಷ್ಣ, ಕಟ್ಟಿಡೋ ನಿನ್ನ ಪ್ರತಾಪಗಳನ್ನು. ಎಲ್ಲ ಮಾಯಾವಿ ಕೃಷ್ಣ, ನಡತೆ ಮನವಿಲ್ಲದಂತ ನಟನೆ ನಟನೆ ನಟನೆ. ನಡತೆ ಮನವಿಲ್ಲದಂತ ನಟನೆ ನಟನೆ ನಟನೆ. ಈ ಸಮಯದಲ್ಲಿ ಅಕ್ಕರೆಯ ಪರಿಪಾಂಡವರ ಧಿಕ್ಕರಿಸೆ. ಕೃಷ್ಣ, ಈ ಸಮಯದಲ್ಲಿ ಅಕ್ಕರೆಯ ಪರಿಪಾಂಡವರ ಧಿಕ್ಕರಿಸೆ. ತರಲ್ಲಿ ಮರದ ಕುಲ ಕೃಷ್ಣ ಪರಾಕ್ರಮ, ತರಲ್ಲಿ ಮರದ ಕುಲ ಕೃಷ್ಣ ಪರಾಕ್ರಮ ಕರಗಿ ಸಾಗು ಆಗುವಮ್ಮ ನಡತೆ ಮನವಿಲ್ಲದಂತೆ ನಟನೆ 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 ನಟನೆ. ಎಲ್ಲ ಮಾಯಾವಿ ಕೃಷ್ಣ, ನಿನ್ನ ಗಂಭೀರ್ಯಕ್ಕೆ ಭಯಪಡುವುದಕ್ಕೆ ಇಲ್ಲಿರುವುದು ಗೋಪಾಲನಲ್ಲ, ಚಂಡ ಪ್ರಚಂಡ, ಸಮರ ಬೇರುಂಡ, ಪ್ರತಾಪ ದುರಂಧರನಾದ ಶಿಶುಪಾಲನು. ಅಂದರೆ ಮರಣಕ್ಕೆ ಸಿದ್ಧನಾಗು. ಏನು ಮರಣವೇ ನನಗೆ? ಅದು ನಿನ್ನಿಂದ. ಜರಾಸಂಧನ ಪ್ರತಾಪಕ್ಕೆ ಸೋತು ಓಡಿ ಹೋಗಿ ತಲೆ ಮರೆಸಿಕೊಂಡು ಪೌರುಷಹೀನನಾದ ನೀನು ನನ್ನನ್ನು ಸಂಹರಿಸಬಲ್ಲೆಯೋ? ಅಲ್ಲದೆ ಗೋಪಿಕಾಶ್ರೀಯರನ್ನು ಅಪಹರಿಸುವ ನಿನಗೆ ಇಷ್ಟೊಂದು ಬಗರೆ ಸಾಗು ನಿಲ್ಲಿಸ ನಿನ್ನ ನಿಯಪತನ. ಶಿಶುಪಾಲ, ಧರ್ಮಜ, ಮೇಲೆ ಪಂಥವೇಕೆ? ಶಾಂತನಾಗುತ್ತಮ್ಮ, ಶಾಂತನಾಗು. ಧರ್ಮನಂದನ, ನಿಮ್ಮ ಗುಣಕ್ಕನುಸಾರವಾಗಿ ಹೇಳಿದೆ, ಆದರೂ ಕೇಳು. ತಂದೆ ತಾಯಿಗಳು ಎನಗೆ ಕೊಡಲು ಅಪೇಕ್ಷಿಸಿದ ರುಕ್ಮಿಣಿಯಂ ಅಪಹರಿಸಿದಂತ
ಅದಮನಿವನು ನಾನು ಪ್ರೇಮಿಸಿದ ರುಕ್ಮಿಣಿಯನ್ನು ವಿವಾಹವಾದ ನೀಚನಿವನು ಇವನನ್ನು ಮನ್ನಿಸುವುದು ಸಾಧ್ಯವೇ ಧರ್ಮಜ? ಶಿಶುಪಾಲ, ಕೃಷ್ಣ, ಅಪ್ರತಿಷ್ಠ ವಾಕ್ಯಗಳನ್ನು ನುಡಿಯಬೇಕು. ನೀನು ರುಕ್ಮಿಣಿಯನ್ನು ವರಿಸಿರಬಹುದು, ಆದರೆ ರುಕ್ಮಿಣಿಯು ನಿನ್ನನ್ನು ವರಿಸಲಿಲ್ಲ, ವಿವಾಹವೂ ಆಗಲಿಲ್ಲ. ರುಕ್ಮಿಣಿಗೆ ನಾನು ಹೃದಯೇಶ್ವರನು, ನನ್ನನ್ನು ಬೇಕಾದರೂ ನಿಂದಿಸು, ಆದರೆ ನನ್ನ ರಮಣಾದೇವಿಯಾದ ರುಕ್ಮಿಣಿಯನ್ನು ನಿಂದಿಸಿದ ಈ ನಿನ್ನ ಅಪ್ರತಿಷ್ಠ ವಾಕ್ಯಗಳನ್ನು ಮಾತ್ರ ನಾನು ಸಹಿಸಲಾರೆ. ಸಹಿಸದೆ ಏನು ಮಾಡುವೆ ಗೊಲ್ಲ? ಶಿಶುಪಾಲ, ಧರ್ಮಜ, ನೀನು ನಮ್ಮ ಚಿಕ್ಕ ತಾಯಿಗೆ ಮಗನೆಂದು ಎಷ್ಟು ವಿಧವಾಗಿ ಹೇಳಿದರೂ ನೀನು ಕೇಳುವಂತಿಲ್ಲವಲ್ಲ, ಏನು ಮಾಡಲಿ? ಧರ್ಮನಂದನ, ಆ ವಾತ್ಸಲ್ಯ ನಿಮ್ಮಲ್ಲಿರುವುದಾದರೆ ಈ ಕೊಲ್ಲನನ್ನು ಅಧಿಕಾರದಿಂದ ನಿರಾಕರಿಸಿ ತೊಲಗಿಸಿ. ಅಪಚಾರ, ಅಪಚಾರ. ಏನಂದಿಯೋ ಶಿಶುಪಾಲ? ನಿನ್ನ ಒಳಸು ಬಾಯಿಂದ ಇಂತಹ ಮಾತುಗಳು ಬಂದಿದ್ದೆ ಆದರೆ ಇದಾ ನಿನ್ನ ಮರಣಕ್ಕೆ ಸತಾಸಿದ್ದ. ಬಾವ ವಾಯುನಂದನ, ನೀನು ಶಾಂತನಾದ. ಶಾಂತಿ. ಈ ಕಾರ್ಯವು ನನಗೆ ಬಿಟ್ಟಿದೆ. ಪ್ರಿಯ ಸಭಾಸದರೇ, ಇನ್ನು ಈ ಶಿಶುಪಾಲನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಮುಂದೆ ಅನಾಹುತಗಳಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲ್ಲವೋ ಶಿಶುಪಾಲ, ಸುರಸಿದ ಸಾಧ್ಯ ಯಕ್ಷ ಗರುಡ ಗಂಧರ್ವರೇ ಅಡ್ಡ ಬಂದರು. ಎಲ್ಲವೋ ಶಿಶುಪಾಲ, ಸುರಸಿದ ಸಾಧ್ಯ ಯಕ್ಷ ಗರುಡ ಗಂಧರ್ವರೇ ಅಡ್ಡ ಬಂದರು. ಈ ಸ್ವರ್ಗ ಮಧ್ಯ ಪಾತಾಳದೊಳ್ಳೆಲ್ಲೆ ಹಡಗಿದ್ದರು. ಮುಕೋಟಿ ದೇವತೆಗಳೇ ಅಡ್ಡವಾಗಿ ಬಂದರು. ಮುಕೋಟಿ ದೇವತೆಗಳ ಅಡ್ಡವಾಗಿ ಬಂದರು. ನಿನ್ನಯ ಶಿರವಂಚಕ್ರ ಕರ್ಪಿಸದೆ ಬಿಡೆ, ಇದು ಎನ್ನಗನ ಶಪಥ. ಸಪ್ತ ಸಾಗರಗಳೇ ಬತ್ತಿದ್ದರು, ಸೂರ್ಯ ಚಂದ್ರಾದಿಗಳ ಹಿಂದು ಮುಂದಾದರು. ನೀನು ಸ್ವರ್ಗ ಮಧ್ಯ ಪಾತಾಳದಲ್ಲಿ ಇಲ್ಲೇ ಹಡಗಿದ್ದರು. ನಿನ್ನ ಶಿರವನ್ನು ತೆಗೆಯುವುದು ಖಂಡಿತ. ಬಗೆಗೋಳ್ ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂದ ಕೆಲವೋ ದುರಹಂಕಾರಿ ಕೃಷ್ಣ. ಬಗೆಗೋಳ್ ಪ್ರತಾಪ ವಿಲಯಾಗ್ನಿ ಜ್ವಾಲೆಯಿಂದ ನಿನ್ನಯ ಶಿರವಂ ತೆಗೆದಿರ್ದೊಡೆ. ನಾಗೈದ ಶಪಥ ಉಳಿಯುವುದುಂಟೆ. ಈ ವೀರಕೇಸರಿಯಂ ಅಪ್ರತಿಮ ಮಾತುಗಳ ನಾಡಿದೆಯ ಮರುಳೇ. ನಿನಗೆ ಪರಲೋಕದಲ್ಲಿದೆ, ತೊಲಗಿ ಹೋಗ ಮೂರ್ಖ. ಸುದರ್ಶನ, ನಿನ್ನ ಕಾರ್ಯವನ್ನು ಮುಂದುವರಿಸು. ಅಪಮಾನ, ಸಹಿಸಲ ಸಾಧ್ಯವಾದ ಅಪಮಾನ. ಸಕಲ ದಿಟ್ಟೇಶ್ವರರ ಮಹೋದರರ ಚಕ್ರವರ್ತಿ ಎಂದೆನಿಸಿದ ಈ ಸುಯೋಧನನು ಇಂಥ ಅಪಮಾನ ಬೀಳಬಹುದೇ? ದುರ್ಮತಿಯಾದ ವಂದಕಿ ಈ ಕುರು ಚಕ್ರವರ್ತಿಯನ್ನು ಅಪಮಾನಗೊಳಿಸಿ ನಗುವುದೇ?
ಎಂದೂ ಸಹಿಸಲಾರದ ಅಪಮಾನವನ್ನು ನಾನು ಹೇಗೆ ಸಹಿಸಲಿ? ಇದು ನನ್ನ ವಿಧಿ ಬರಹವೋ ಅಥವಾ ಪಾಂಡವರ ಕಪಟ ಉಪಾಯವೋ? ಗಂಡು ರಾಯರ ಗಂಡ ಗುಂಡಿಗೆ ಅರದಿಟ್ಟ ದೋರ್ಗಂಡ ಪ್ರತಾಪ ಕೌರವೇಶ್ವರಿಗೆ ಎಂಥ ಕಠೋರ ಪರಾಭವ! ದಕ್ಷ ದುರ್ಯೋಧನ ಧಿಕ್ಕರಿಸಿಂತ ಕೂಗು ಭೀಮ ಪಾಂಚಾಲಿಯರ ನಗುವಿನ ಸವಿನೆನಪು. ಹಬ್ಬ ಸ್ಮರಿಸಿಕೊಂಡರೆ ರೋಮಾಂಚನ, ಭಯ ಕಂಪಿತ. ಸಕಲ ದಿಗ್ವಿಜಯಗಳನ್ನೇ ಗಳಿಸಬಲ್ಲ ಈ ನನ್ನ ಗದಾದಂಡವು ನಿಷ್ಪ್ರಯೋಜಕ, ನಿರಂತಕ. ಇಂಥ ಪ್ರಯೋಜನ ಇಲ್ಲದ ಅಸ್ತ್ರವನ್ನು ಛೇದಿಸುವ ಹೊರತಾಗಿ ನನಗೆ ಮನುಷ್ಯಾತ್ಮನೇ ಇಲ್ಲ. ನಿನಗೇನು ಮದ್ದಿಗೆಟ್ಟಿರುವುದೇ? ಶಾಂತನಾಗುವಣ್ಣ, ಶಾಂತನಾಗು. ಶಾಂತಿ ಹೌದಿನೆಲ್ಲಿ ಸಹೋದರ? ಭೀಮ ಪಾಂಚಾಲಿಯರ ನಗುವಿನ ಲಹರಿ ಮುಗಿಲೇರಿ ನನ್ನ ಶಾಂತಿಯನ್ನೇ ಕೊಂದು ಬಿಟ್ಟಿದೆ. ಹೋಗು ಸಹೋದರ, ಸುವರ್ಣ ಕಳಸದಲ್ಲಿ ಜಲವನ್ನು ತೆಗೆದುಕೊಂಡು ಬಾ. ಇನ್ನು ಈ ಭರತ ಸಾಮ್ರಾಜ್ಯವನ್ನೆಲ್ಲ ನಿನಗೆ ದಾರೆ ಎರೆದು ನಾನು ಪ್ರಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಅಣ್ಣ, ನಿಲ್ಲಿಸು ನಿನ್ನ ಆವೇಶವನ್ನು. 100 ಮಂದಿ ಸಹೋದರರು ನಾವು ನಿನಗಿಡಲ್. ಅಗ್ರಜ ಸಹೋದರ, 100 ಮಂದಿ ಸಹೋದರರು ನಾವು ನಿನಗಿಡಲ್. ನೀನು ಈ ರೀತಿ ಆಚರಿಸಲ್. ಅದ ಕಂಡ ಪಾಂಡವರೆಷ್ಟು ನಗುವರು. ಅಗ್ರಜ ಅಣ್ಣ, ಅಖಂಡ ಭೂಮಂಡಲ, ದೋರ್ದಂಡ, ಪ್ರತಾಪಶಾಲೆಗಳು ಎದೆ ಮೆಟ್ಟಿ ಬರುವ ಶತ್ರುಗಳನ್ನು ಸೀಳಿ ಚೊಲ್ಲಾಡಿಸಿ ಗಂಡುಗಲಿಗಳು 100 ಮಂದಿ ನಿನ್ನ ಸಹೋದರರು ನಾವಿದ್ದುಕೊಂಡು ಆ ಭಂಡ ಭೀಮನ ಎದೆಯನ್ನು ಬಗೆದು ರಕ್ತವನ್ನು ಇರಿ ನಿನ್ನ ಸಹೋದರ ನಾನಿದ್ದುಕೊಂಡು ಅಲ್ಲದೆ ಮಹಾಭಾರತವಿದ್ದವನ್ನು ಒಂದೇ ಬಣದಿಂದ ಸಮಾಪ್ತಿಗೊಳಿಸಬಲ್ಲ ನಮ್ಮ ಮಿತ್ರನಾದ ವೀರಕೇಸರಿ ಕರುಣನಿದ್ದುಕೊಂಡು ನಿನಗೆ ಭಯವೇ? ಹೇಳಣ್ಣ, ಹೇಳು. ಆ ಮಯಸಭೆಯಲ್ಲಿ ಆ ಭಂಡ ಭೀಮ ಏನಾದರೂ ನಿನ್ನನ್ನು ಜರಿದನೆ? ಆ ನಪುಂಸಕನಾದ ಅರ್ಜುನ ಏನಾದರೂ ನಿನ್ನನ್ನು ನೀಯಳಿಸಿದ್ದನೆ? ಆ 5 ಗಂಡಂದಿರುಳ್ಳ ಆ ಗರತಿ ದ್ರೌಪದಿ ಏನಾದರೂ ನಿನ್ನ ಅಪಮಾನಗೊಳಿಸಿದ್ದಳೆ? ಹೇಳಣ್ಣ, ಹೇಳು. ನಾನೀಗಲೇ ಆ ಇಂದ್ರಪ್ರಸ್ಥಾಪುರವನ್ನು ಹೊಕ್ಕಿ ಆ 5 ರುಂಡಗಳನ್ನು ಕಡಿದು ಚೆಂಡಾಡಿಸಿ ನಿನ್ನ ಪಾದದ ಬಳಿಯಲ್ಲಿ ತಂದು ನುಡಿಸುವೆನು. ಅಣ್ಣ, ಅದೋ ನಮ್ಮ ಮಿತ್ರನಾದ ಕರ್ಣನು ಇತ್ತಲೇ ಬರುತ್ತಿರುವನು. ಮಿತ್ರ ಕೌರವೇಶ್ವರ, ಏನಾಯಿತು? ಏಕೆ ಗಾಬರಿಂದಿರುವೆ? ಕಾರಣವೇನು? ಮಿತ್ರ, ನನ್ನ ಹೃದಯಕ್ಕೆ ಘಾತವಾಯಿತು ಮಿತ್ರ. ಆ ಭೀಮ ದ್ರೌಪದಿಯರು ಮಯಸಭೆಯಲ್ಲಿ ನನ್ನನ್ನು ಅಡಗಿಸಿ ಕೇಕೆ ಹಾಕಿ ನಕ್ಕರು. ಕರ್ಣ, ಕೇಕೆ ಹಾಕಿ ನಕ್ಕರು. ಏನು ಮಾಡಲಿ? ನಾನೇನು ಮಾಡಲಿ? ಮಿತ್ರ, ಅರರೇ ಏನಾದರ್ಪದ ನುಡಿವೈಖರಿ, ಅರರೇ ಏನಾದರ್ಪದ ನುಡಿವೈಖರಿ, ಮುಜ್ಜಕಕ್ಕೆಲ್ಲ ತಾವತಿ ಶೂರವೆಂದೆನಿಸಿದ ಪಾಂಡುನಂದನದ ಪರಿ. ನೆನೆದೊಡೆ ಉರಿಯುವುದೆನ್ನಾತ್ಮ, ನೆನೆದೊಡೆ ಉರಿಯುವುದೆನ್ನಾತ್ಮ. ಈ ಪೌರುಷ ಧೀರತ್ವವನರಿತು ಬರುವುದಾವನು ಪರಗಿ ಬೆನವನ ಶೌರ್ಯ. ಜಗತ್ತಿನ ವೀರ ಕ್ಷತ್ರಿಯ ಸಮೂಹಕ್ಕೆಲ್ಲ ತಾವೇ ಮಿಗಿಲಂತಲೋ ಉಳಿದವರೆಲ್ಲ ಏಡಿಗಳಂತಲೋ ಪರಿಗಣಿಸುವರೇ.
ಮಿತ್ರ, ನೀವು ಚಿಂತೆಯನ್ನು ಬಿಡಿ. ಅಂತ ರಣಹೇಡಿಗಳು ಸಾಲು ಸಾಲಾಗಿ ಬಂದರು ಸರಿಯೇ. ಇಂದು ಮುಂದರಿದೆ ತುಂಡರಿಸೆ ರಂಡ ದೇವತೆಗಳಿಗೆ ಔತಣ ನೀಡುವುದು. ಅದು ಮಾವರಾದ ಶಕುನಿ ಬರುತ್ತಿರುವರು. ಅವರ ಸಲಹೆಯ ನಂತರ ಮುನ್ನಡೆದ್ರಾಯ್ತು ಬಿಡಿ. ಇಂದೇಕೋ ಕುರುರಾಜರು ಮೌನವಾಗಿರುವಂತೆ ತೋರುವುದು. ಕಾರಣ ತಿಳಿಯಲಿಲ್ಲವಲ್ಲ. ಮಾವ, ಅಪಮಾನ, ಸಹಿಸಲು ಅಸಾಧ್ಯವಾದ ಅಪಮಾನ. ಆ ಭೀಮ ದ್ರೌಪದಿಯರು ಮಯಸಭೆಯಲ್ಲಿ ನನ್ನನ್ನು ಅಣಕಿಸಿ ಕೇಕ್ ಹಾಕಿ ನಕ್ಕರು ಮಾವ, ಕೇಕ್ ಹಾಕಿ ನಕ್ಕರು. ಏನು ಮಾಡಲಿ, ನಾನಿನ್ನು ಬದುಕಿರಬಾರದು, ಸಾಯುವುದೇ ಸರಿ. ಭಲೆ ಭಲೆ, ಸಾರ್ವಭೌಮರು ಗುರಿ ಇಟ್ಟು ಅಂತಿಮ ಕಾಲದ ಯಾತ್ರೆಯನ್ನು ಹಿಡಿದು ಬಿಟ್ಟಿದ್ದಾರೆ. ಅಂಗರಾಜ ಕರ್ಣ, ಯುವರಾಜ ದುಶ್ಯಾಸನ, ನೀವೇಕೆ ವಿಳಂಬ ಮಾಡಿಕೊಂಡು ನಿಂತೇರುವಿರಿ? ಬೇಗ ಬೇಗ ಎಲ್ಲವನ್ನು ಅಡಿ ಮಾಡಿಕೊಳ್ಳಿ. ಸಾರ್ವಭೌಮರ ಅಂತಿಮ ಕಾಲದ ಯಾತ್ರೆಯನ್ನು ಮುಗಿಸಿಯೇ ಬಿಡೋಣ. ಇನ್ನೇ ಕೈಯ ಸುಯೋಧನ, ಸಾಯಲು ಸಿದ್ಧನಾಗು. ಮಾವ, ಆ ಭೀಮ ದ್ರೌಪದಿಯರ ಅಣುಕದ ಅಗ್ನಿಜ್ವಾಲೆಗೆ ಸಿಕ್ಕಿ ಬೆಂದು ಬೂದಿಯಾಗಿರುವ ನನ್ನನ್ನು ನಿನ್ನ ಕುಹಕ ಮಾತುಗಳಿಂದ ಕೊಲ್ಲುತ್ತಿರುವೆಯ ಸೌಬರ ರಾಜ. ಅಯ್ಯೋ, ನಾನಿನ್ನು ಬದುಕಿರಬಾರದು, ಸಾಯುವುದೇ ಸರಿ. ನಾನು ಅದನ್ನೇ ಹೇಳುತ್ತಿರುವುದು. ನೀನಿನ್ನು ಬದುಕಿರಬಾರದು, ಸತ್ತೇ ಬಿಡಲು, ಸತ್ತು ಸರ್ವ ನಾಶವಾಗಬೇಕು. ಅಯ್ಯೋ ಬೆಪ್ಪೆ, ಅದಕ್ಕೆ ಪ್ರತಿಯನ್ನಾಗಿ ಕೊಡುವುದು ಈ ನಿನ್ನ ಚುಚ್ಚ ಪ್ರಾಣವನ್ನಲ್ಲ. ಮತ್ತೆ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯುಣಿಸಬೇಕಾಗದೆ ಈ ನಿನ್ನ ಚುಚ್ಚ ಪ್ರಾಣವನ್ನಲ್ಲ. ಅದೇಗೆ ಮಾವ? ಹೇಗಿಲ್ಲವಯ್ಯ ಮುರಳಿ, ಇವು ಏನಿವು? ಸುಯೋಧನ, ಶೃಂಗಾರ ಕನಕಮಯ ವಜ್ರ ವೈಡೂರ್ಯಗಳಿಂದ ಕೂಡಿರುವ ಆ ಇಂದ್ರಪ್ರಸ್ಥಪುರದಿಂದಲ್ಲವೇ ಆ ಭೀಮ ದ್ರೌಪದಿಯರು ನಿನ್ನನ್ನು ಕೆಣಕಿ ಅಪಮಾನಗೊಳಿಸಿದ್ದು? ನಿಜ ಮಾವ, ನಿಜ. ಆ ಇಂದ್ರಪ್ರಸ್ಥಪುರವನ್ನೇ ಇಲ್ಲದಾಗೆ ಮಾಡಿಬಿಟ್ಟರೆ ಅದು ಹೇಗೆ ಸಾಧ್ಯ ಮಾವ? ಹೇಗಿಲ್ಲವಯ್ಯ ಮುರಳಿ, ಇವು ಏನಿವು? ಇವು ಪಗಡೆ ದಾಳಗಳು. ನಿಜ ನಿಜ, ಇವು ನಿನ್ನ ದೃಷ್ಟಿಯಲ್ಲಿ ಪಗಡೆ ದಾಳಗಳೇ. ಇವು ಸಾಮಾನ್ಯ ದಾಳಗಳಲ್ಲ. ಈ ಶಕುನಿಯ ಸಂಕಲ್ಪ ಈಡೇರಿಸುವ ಭೂತ ಸಂಪ್ರೇತ ದಾಳಗಳು. ಇವುಗಳ ಸಹಾಯದಿಂದ ನೀವು ಸೇಡನ್ನು ತೀರಿಸಿಕೊಳ್ಳಬಹುದು. ಆ ಪಾಂಡವರಿಗೆ ಸೂಜಿಯ ಮನೆಯ ರಾಜ್ಯವನ್ನಿಲ್ಲದೆ ಸೋಲಿಸಬೇಲೆ. ಎಷ್ಟು ಬೇಕೋ ಕೇಳಿಕೋ, ಇಲ್ಲಯೇ ಪ್ರತ್ಯಕ್ಷ ಪರೀಕ್ಷಿಸೋಣ. ಮಾವ, ಈ ರಾಜನು ಗೆಲ್ಲುವಂತಿದ್ದರೆ ಎಲ್ಲಿ 1 3 ಹಾಕಿ ನೋಡೋಣ. 1 3 ಕಲೆತು 13. ಶಕುನಿಯ ಸಂಕಲ್ಪ ಈಡೇರಿಸುವ ಭೂತ ಸಂಪ್ರೇತ ದಾಳಗಳೇ, ಇಂದು ನಿಮ್ಮ ಪರೀಕ್ಷೆಯ ಪ್ರಥಮ ಸಂಪುಟ. ಈ ಸುಯೋಧನನು ಗೆಲ್ಲುವಂತಿದ್ದರೆ 1 3 ಹಿಡಿದೆ. ಜೈ ಬಿದು. ಸುಯೋಧನ, ಹೇಗಿದೆ ನನ್ನ ಕೈವಾಡ? ಬಲೆ ಮಾವ, ಬಲೆ. ನೀನು ಶಕುನಿ ಮಾತ್ರ ಅಲ್ಲ, ಸಮಯದ ಸಂಜೀವಿನಿ ಅಲ್ಲವೇ? ನಿನ್ನ ತಲೆ ಸಂಶಯದ ಬಲೆ, ಅದರಲ್ಲಿ ತುಂಬಿದೆ ನಾನಾ ತರದ ಕಲೆ. ನಿಜ ನಿಜ, ಕಂಡಿಡಿದವ ನೀನೊಬ್ಬನಲ್ಲವೇ ಈ ಕೌರವೇಶ್ವನ ಬೆಲೆ. ನಿಜ ನಿಜ, ನಿನ್ನ ಮಾತು ಅಕ್ಷರ ಸಹ ನಿಜ. ಮಾವ, ಹಾಗಾಗಿರಲಿ, ಈಗ ನಾವು ಮಾಡಬೇಕಾದ ಕಾರ್ಯ ಪಾಂಡವರನ್ನು ನಿನ್ನ ಆಸ್ಥಾನ ಬಗ್ಗೆ ಬರಮಾಡಬೇಕು. ತಿಳಿಯಿತೆ? ಸಹೋದರ ದುಶ್ಯಾಸನ, ನೀನೀಗಲೇ ಹೋಗಿ ಆ ಪಾಂಡವರನ್ನು ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಆತುರ ಪಡಬೇಡ ಸುಯೋಧನ. ಈ ಅಪಶಕುನದ ಪಕ್ಷಿ ದುಶ್ಯಾಸನನು ಹೋದರೆ ಅಂತೂ ಮಣ್ಣು ಪಾಲೆ. ಏನು ನಿನ್ನ ಮಾತು? ಶಾಂತಿ ಯುವರಾಜ ದುಶ್ಯಾಸನ, ಶಾಂತಿ. ಸುಯೋಧನ, ನೀನು ನಿಮ್ಮ ತಂದೆಯವರಿಗೆ ತಿಳಿಸಬೇಕು. ನಿಮ್ಮ ತಂದೆಯವರು ವಿದುರನನ್ನು ಕಳಿಸುವರು. ಆಗ ವಿದುರನು ಪಾಂಡವರನ್ನು ಸ್ವಾಗತಿಸುವರು. ಆಗ ಸಂಕೋಚವಿಲ್ಲದೆ ಆ ಪಾಂಡವರು ಬಂದೇ ಬರುವರು.
ಬಂದ ಮೇಲೆ ನಾನು ಮಾವ ಈ ರಾರಾಜನು ತಂದೆಯನ್ನು ಒಪ್ಪಿಸುತ್ತಾನೆ, ವಿದರನನ್ನೂ ಕಳಿಸುತ್ತಾನೆ, ಪಾಂಡವರನ್ನೂ ಕಳಿಸುತ್ತಾನೆ, ಅನಂತರ ಜೂಜಾಟವನ್ನು ಆಡಿಸುತ್ತಾನೆ. ಆಗ ಪಾಂಡವರ ಗತಿ ಅದೋ ಗತಿ. ನಡೆಯಿರೆ 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 ಸುಡುವ ವೈ ಬೇರೆ ಕಾಡಿ ಗೆಲ್ಲುವ, ಸುಡುವ ವೈರಿ ಕುರಿತವ ಬಿಡದೆ ಕಾಡಿ ಗೆಲ್ಲುವ. ನಡೆಯಿರೆ ನಡೆಯಿರೆ ಮರವೀರಿದ ಶೈಲಕುಲವ ಹಡಿಸುವ, ಮರವೇರಿದ ಸೊಲ್ಲುವ ಹಡಿಸುವ, ಸರಿನೀರರೆ ಬರಲಾರದೆ ಮರಳಿ ಮರಳಿ ಕೊಲ್ಲುವ. ಮರವೇರಿದ ಶತ್ರುಕುಲವ ಹರಳಿವ, ಕುರುವೈಭವ ಭದ್ರದೈವ ಕುರುಳನಾರು ದರೆಯಲು, ಕುರುವೈಭವ ಭದ್ರದೈವ ಕುರುಳನಾರು ದರೆಯಲು, ಸರಿನೀರರೆ ಬರಲಾರದೆ ಮರಳಿ ಮರಳಿ ಕೊಲ್ಲುವ. ಸರಿನೀರರೆ ಬರಲಾರದೆ ಮರಳಿ ಮರಳಿ ಕೊಲ್ಲುವ. ನಡೆಯಿರೆ 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 ನಡೆಯಿರೆ. ನಿನ್ನ ನಂಬಿದ ಭಕ್ತರ ರಕ್ಷಿಸಿ ಸಲಹೋ ಜನಾರ್ದನ ಜನಾರ್ದನ ಜನಾರ್ದನ. ಗಿರಿಧರ ಎದು ಬಾಲೈಜ ಗಿರಿಧರ ಎದು ಬಾಲೈಜ ನೀಲವತಾರ ನಿಜ ಗುಣ ಸೋಮ, ನೀಲವತಾರ ನಿಜ ಗುಣ ಸೋಮ. ಗಿರಿಧರ ಎದು ಬಾಲೈಜ ಭಕ್ತರ ಕಾಯುವ ಪರಮ ಪಾವನ, ಭಕ್ತರ ಕಾಯುವ ಪರಮ ಪಾವನ. ಪಾಂಡವರನ್ನು ಕರುಣಿಸಿ ಕಾಪಾಡು, ಪಾಂಡವರನ್ನು ಕರುಣಿಸಿ ಕಾಪಾಡು. ನಿನ್ನನೆ ನಂಬಿಯ ದೀನರ ಸಲಹೋ, ನಿನ್ನನೆ ನಂಬಿಯ ದೀನರ ಸಲಹೋ. ಗಿರಿಧರ ಎದು ಬಾಲೈಶ ನೀಲವತಾರ ನಿಜ ಗುಣ ಸೋಮ, ನೀಲವತಾರ ನಿಜ ಗುಣ ಸೋಮ. ಗಿರಿಧರ ಎದು ಬಾಲೈಶ. ಹೇ ಪರಮಾತ್ಮ, ಲೋಕದಲ್ಲಿ ಧರ್ಮದ್ರೋಹಿಗಳು ತಲೆತ್ತಿದಾಗ ಶ್ರೀಮನ್ನಾರಾಯಣನು ಜನ್ಮಗ್ರಹಣ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಪರಿಪಾಲನೆ ಮಾಡುವನೆಂಬ ವಿಚಾರವು ಸರ್ವ ಸಮಾಜಕ್ಕೂ ತಿಳಿದ ವಿಚಾರವೇ ಆಗಿದೆ. ಆದ್ದರಿಂದ ಧರಣಿದಾಹದ ಕೂಗು, ಜನನ ಮರಣಗಳ ಬಾಧೆ, ಧರಣಿದಾದ ಕೂಗು, ಜನನ ಮರಣಗಳ ಬಾಧೆ. ಧರ್ಮ ಕರ್ಮಗಳೆಲ್ಲ ಕಲಕಿ ನಿಂತು ಪಾಂಡವರು ವಿರಸ ಕಾಲಕೂಟ ವಿಷಪಾನ ಮಾಡುವರಂತೂ ಮಾಡಿ ಜೀವಿಸುವುದೆಂತೋ ಮೂಢರು ಆ
ಈಗ ನಾನು ದುರ್ಯೋಧನ ಆಜ್ಞಾಧಾರಕನು. ಆತನ ಆಜ್ಞೆಯಂತೆ ಪಾಂಡವರನ್ನು ಜೂಜಿನ ವಿನೋದಕ್ಕೆ ಕರೆದೊಯ್ಯಲು ಬಂದಿದ್ದಾಯಿತು. ಅಯ್ಯೋ ಪಾಪಿ ದುರ್ಯೋಧನ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿತೋ ಕಡೆ. ಎಲ್ಲ ನಿನ್ನ ಗ್ರಹಚಾರ. ಮಾಡುವುದಾದರೂ ಏನು, ಆಜ್ಞಾಪಿಸಿದ ಮೇಲೆ ನಡೆಯಲೇಬೇಕು. ಈಗ ಪಾಂಡವರನ್ನು ರಾಜ್ಯಸಭೆಗೆ ಕರೆದೊಯ್ಯುವೆನು. ಹೇ ಪರಮಾತ್ಮ, ಜಗವಾ ಪಾಲಿಪದಾತನು ನೀನೇ, ಜಗವ ಪಾಲಿಪದಾತನು ಜಗವ ಪಾಲಿಪದಾತನು ನೀನೇ, ನಿನ್ನಯ ಮಹಿಮೆ ತಿಳಿಯಲು ತರವೇ, ನಿನ್ನಯ ಮಹಿಮೆ ತಿಳಿಯಲು ತರವೇ, ಲೀಲಾ ಮಾನುಷ ರೂಪ ದೇವ, ಜಗವ ಪಾಲಿಪದಾತನು ನೀನೇ. ನಿನ್ನಯ ರೂಪ ನೀಲಿ ಸ್ವರೂಪ, ನಿನ್ನಯ ರೂಪ ನೀಲಿ ಸ್ವರೂಪ, ಅರಿಯದ ಭಕ್ತರು ಮಾಡಿದ ಪಾಪ, ಅರಿಯದ ಭಕ್ತರು ಮಾಡಿದ ಪಾಪ, ಸಕಲ ಲೋಕಗಳ ಪಾಲಿಪ ದೊರೆಯೇ, ಸಕಲ ಲೋಕಗಳ ಪಾಲಿಪ ದೊರೆಯೇ, ಲೀಲಾ ಮಾನುಷ ರೂಪ ದೇವ, ಜಗವ ಪಾಲಿಪದಾತನು ನೀನೇ, ಜಗವ ಪಾಲಿಪದಾತನು